ಸೊ ಇನ್ನೊಂದು ಇಷ್ಟೆಲ್ಲ ವಿಚಾರಗಳ ಜೊತೆ ನೀವು ದರ್ಶನ್ ಅವರ ಒಂದು ಫಾಲೋ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ಅವ್ರ ಬ್ರಾಂಡೆಡ್ ಶರ್ಟ್ ಆಗಿರ್ಬೋದು, ಅವ್ರ ಹಾವಭಾವ ಎಲ್ಲ ಮಾಡ್ತಾ ಇದ್ದೀರಾ, ಜೊತೆ ಅವರು ಪ್ರಾಣಿ ಪ್ರಿಯ ಅನ್ನೋದು ಕೂಡ ಗೊತ್ತು. ಸೊ ನೀವು ಕೂಡ ಆ ಒಂದು ಇದರಲ್ಲಿ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀರಾ, ಏನು ಪೆಟ್ ಲವರ್ಸ್ ಅಂತ ಏನಾದ್ರು? ಸರ್ ನನ್ ಮುಂಚೆಯಿಂದನೂ ಈಗ ಡಾಗ್ಸ್ ಅಂದ್ರೆ ಇಷ್ಟ, ಫಿಶಸ್ ಅಂದ್ರೆ ಇಷ್ಟ. ಅದಾದ್ಮೇಲೆ ಬರ್ಡ್ಸ್ಗಳು. ಆವಾಗ ಪಾರಿವಾಳ ಕ್ರೇಜು ಆಗ ಸರ್ ನಾನು ಹೇಳ್ತಾ ಇರೋದು ಒಂದು 20 ವರ್ಷದ ಹಿಂದೆ. ಪಾರಿವಾಳಗಳು ಇನ್ನೊಂದೇನ ನನ್ನ ಫ್ರೆಂಡ್ ಒಬ್ಬ ಇದ್ದ, ನನ್ನ ಸ್ಕೂಲ್ ಮೇಟ್, ಅವನು ನಾನು ಅಲ್ಲಿ ಇಲ್ಲಿ ಆ ಬಿಲ್ಡಿಂಗ್ ಹತ್ಬಿಟ್ಟು ಪಾರಿವಾಳಗಳನ್ನ ಎಸ್ಕೇಪ್ ಮಾಡ್ಬಿಡ್ತಾ ಇದ್ರಿ. ಅಲ್ಲಿ ಎಸ್ಕೇಪ್ ಮಾಡ್ಬಿಟ್ಟು ಮಾರ್ಕೆಟ್ಗೆ ಎತ್ಕೊಂಡು ಹೋಗಿ ಕೊಟ್ಬಿಡ್ತಾ ಇದ್ರಿ. 50 ರೂಪಾಯಿ ಕೊಡೋರು ಒಂದ್ ಪಾರಿವಾಳಗೆ. ಕೊನೆಗೆ ಆ ಪಾರಿವಾಳ ಇನ್ನೊಂದೇನಾದ್ರೆ ರೆಕ್ಕೆ ಹೊಡೆದ್ರೆ ಮಾತ್ರ ಅದು ಅಲ್ಲೇ ಎಲ್ಲೋ ಇರ್ತಾ ಇತ್ತು. ಮತ್ತೆ ಎಲ್ಲೇ ಯಾರೇ ಕದ್ಬಿಟ್ಟು ಎತ್ಕೊಂಡೋಗಿ ಅಲ್ಲಿ ಹಾಕ್ತು ಅಂದ್ರು ಕೂಡ ಇದು ನಂದೇ ಪಾರಿವಾಳ ಅಂತ ಅನ್ಬಿಡೋರು. ಆಮೇಲೆ ಸರಿ ಅನ್ಬಿಟ್ಟು ಅವ್ರೇನೋ ರೆಕ್ಕೆಗೆ ಏನು ಹೊಡೆದಿರಲಿಲ್ಲ ಅಂತ ಹೇಳಿದ್ರೆ ಅದು ಮತ್ತೆ ವಾಪಸ್ ಹೋಗ್ಬಿಟ್ಟಿರೋದು ಅವ್ರ ಮನೆ ಹತ್ರ. ಹಾಗೆ ಆ ತರದೆಲ್ಲ ಇಷ್ಟ ಅಲ್ಲ. ಸೊ ಹಂಗಾಗಿ ಇನ್ನೊಂದೇನಂದ್ರೆ ಫಿಶ್ ಯಾಕೆ ತುಂಬಾ ಇಷ್ಟಪಡ್ತೀನಿ ಅಂದ್ರೆ, ನೀವು ಒಂದ್ ವಾರ ಬಿಟ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ಬನ್ನಿ, ಅದು ಹಂಗೇನೆ ಬದುಕಿರುತ್ತೆ. ಮೇಂಟೆನೆನ್ಸ್ ಈಸಿ ಮೇಂಟೆನೆನ್ಸ್. ನೀರಲ್ಲಿ ಇರುತ್ತೆ, ನೀರಿದ್ರು ಸಾಕೋದಕ್ಕೆ ಬದುಕುತ್ತೆ. ಬಟ್ ಏನಾದ್ರು ಒಂದು ಪ್ರಾಣಿ ಸಾಕ್ತಿವಿ ಅಂತ ಹೇಳಿದ್ರೆ ಯಾರಾದ್ರೂ ಒಬ್ರು ನೋಡ್ಕೊಳ್ಳೋರು ಇರ್ಲೇಬೇಕು. ಅದಾದ್ಮೇಲೆ ನನಗೊಬ್ರು ಡೇನ್ ಒಂದ್ ನಾಯಿ ತಗೊಂಬಂದ್ ಕೊಟ್ಟಿದ್ರು. ಸರ್ ನಮ್ಮ ಮನೇಲಿ ಸಾಕಾಗ್ತಾ ಇಲ್ಲ, ತಂದ್ಬಿಟ್ಟಿದೀನಿ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನಮ್ಮ ಮನೆಗೆ ತಗೊಂಡ್ ಬಂದೆ. ಏನ್ ದಾರಿಲಿ ಕರ್ಕೊಂಡ್ ಬರ್ತಿದ್ರೆ ಎದ್ರು ಬಿಟ್ರು ಜನ ಅಕ್ಕಪಕ್ಕದವರೆಲ್ಲ. ಯಾಕಂದ್ರೆ ನಮ್ ರೋಡಲ್ಲಿ ಇರೋರೆಲ್ಲ ಬ್ರಾಹ್ಮಿನ್ಸ್. ಅವರೆಲ್ಲ ನೋಡ್ಬಿಟ್ಟು ಯಾವ್ದು ಇದೇನು ಒಳ್ಳೆ ಈ ತರ ಇದೆಯಲ್ಲ, ಇದು ಮರಿನಾ ಇದು ಅಂತ ಹೇಳಿ ಎದ್ರಕೊಂಡ್ಬಿಟ್ರು. ನನಗೆ ಇನ್ನೊಂದೇನಾದ್ರು ಇದೇನಪ್ಪ ಇದು ಹಿಂಗ್ ಹೇಳ್ತಾ ಇದಾರಲ್ಲ ಅನ್ಬಿಟ್ಟು ಕೊನೆಗೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಗೆ ಫೋನ್ ಮಾಡ್ದೆ. ಈ ತರದ್ದು ನಾಯಿ ಇದೆ, ಈ ತರ ಒಂದು ಒಳ್ಳೆ ಬ್ರೀಡ್ ಇದು, ನನ್ನ ಫ್ರೆಂಡ್ ದುಡ್ಡು ಕೊಟ್ಬಿಟ್ಟು ತಂದ್ಬಿಟ್ಟಿದ್ದಾನೆ, ಏನ್ ಮಾಡೋದು? ಸರಿ ಬಾಸ್ ಮನೆಗೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಬಾಸ್ ಮನೆಗೆ ಎತ್ಕೊಂಡು ಹೋಗಿ ಕೊಟ್ಬಿಟ್ವಿ. ಅಲ್ಲೇ ಕೊಟ್ಬಿಟ್ವಿ. ಯಾಕಂದ್ರೆ ಅವ್ರಿಗೆ ಇಷ್ಟ ಅಲ್ಲ. ಈಗ ಸಾಕ್ಬೇಕು ಅಂತ ಹೇಳ್ತು ಅಂದಾಗ ಅದನ್ನ ನೀಟಾಗಿ ನಾವು ನೋಡ್ಕೋಬೇಕು. ಇಲ್ಲ ಅಂದ್ರೆ ಆ ಶಾಪ ನಮಗ್ ತಟ್ಟಬಿಡುತ್ತೆ. ಅಲ್ಲ ಇದು ಎಷ್ಟು ವರ್ಷದಿಂದ ಇವಾಗ ಇದೆಯಾ? ತುಂಬಾ ವರ್ಷದಿಂದ ಇದೆ ಇವಾಗ್ಲೂ ಇದೆ. ಅವ್ರ ತೋಟದ ಮನೇಲಿ ಇಟ್ಕೊಂಡಿದ್ದಾರೆ. ಅದಾದ್ಮೇಲೆ ನನ್ನ ಫ್ರೆಂಡ್ಗೆ ಅವರು ಸೆಂಟ್ ಬರ್ನಾಡು ಬ್ರೀಡ್ ಕೊಟ್ಟಿದ್ರು. ಅವ್ರು ಅವ್ರ ತೋಟದ ಮನೇಲಿ ಸಾಕೊಂಡಿದ್ದಾರೆ. ಇವತ್ತಿಗೆ ಒಬ್ಬ ಫ್ಯಾನು ದರ್ಶನ್ ಅವ್ರಿಗೆ ಒಂದು ನಾಯಿ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಅದೊಂದು ಮೆಮೊರೇಬಲ್. ಹೌದು ಸರ್, ಅದೆಲ್ಲ ಒಂದು ಹಳೆ ಮೆಮೊರಿ ಅಷ್ಟೇ. ಇವತ್ತು ಕೂತ್ಕೊಂಡು ನಾನು ನಿಮ್ಮ ಹತ್ರ ಹೇಳ್ತಾ ಇತ್ತು ಅಂದಾಗ ನಾನೆಲ್ಲ ರೀಕಾಲ್ ಮಾಡ್ಕೋತಾ ಇದ್ದೀನಿ. ಅವತ್ತು ನಡೆದಿದ್ದ ಇನ್ಸಿಡೆಂಟ್, ಮತ್ತೆ ಆ ಪೀರಿಯಡ್ ಅಲ್ಲಿ ಇದ್ದಿದ್ದು. ಅವಾಗ ಜಾಸ್ತಿ ಟ್ರಾಫಿಕ್ ಇರ್ಲಿಲ್ಲ. ಟಕ್ಕಂತ ಒಂದ್ 15-20 ನಿಮಿಷಕ್ಕೆಲ್ಲ ಓಡ್ ಬಂದ್ಬಿಡ್ಬೋದಾಯ್ತು. ಯಾಕಂದ್ರೆ ಅವ್ರ ಮನೆ ಇದ್ದಿದ್ದು BTM ಲೇಔಟ್ ಸರ್. ಆ BTM ಲೇಔಟ್ ಇಂದ ಗಿರಿನಗರಕ್ಕೆ ಜಿಮ್ಗೆ ಬರ್ತಾ ಇದ್ರು. ನಾನು ಏನಪ್ಪ ಇಷ್ಟೊಂದು ಡೆಡಿಕೇಶನ್ ಇಟ್ಕೊಂಡಿದ್ದಾರೆ ನೋಡಿ. ನಾವ್ ಇಲ್ಲಿ ಪಕ್ಕದ ರೋಡಲ್ಲಿ ಇದ್ರೆ ಅಯ್ಯೋ ಎದ್ದು ಹೋಗ್ಬೇಕಲ್ಲ ಅಂತ ಅಂತೀವಿ. ಅವ್ರು ಅಲ್ಲಿಂದ ಬರೋರು ಬೆಳಗ್ಗೆ. ಇನ್ನು ಅವ್ರು 4:15 ಎಲ್ಲಿರ್ತಾ ಇದ್ರು ಅಂದ್ರೆ ಅವ್ರ ಮನೆ 4 ಗಂಟೆಗೆ ಬಿಡ್ತಾ ಇದ್ರು. ಆ ತರ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರು. ಅದಕ್ಕೆ ಇವತ್ತು ಅವರು ಫಿಟ್ನೆಸ್ ಹಾಗೆ ಇಟ್ಕೊಂಡಿದ್ದಾರೆ. ಒಳ್ಳೆ ಫೇಸ್ ಅಲ್ಲೂ ಚಾರ್ಮಿಂಗ್ ಆಗೇನೆ ಇದೆ. ಇನ್ನ ಬೆಳಿತಾರೆ ಬಿಡಿ ಸರ್. ಈಗ ಆಲ್ರೆಡಿ ಬೆಳೆದು ಬಿಟ್ಟಿದ್ದಾರೆ. ಸಾರಥಿ ಆ ಟೈಮಲ್ಲೇ ಒಂದು ಲಾಸ್ಟ್ ಟೈಮ್ ಒಂದ್ಸತಿ ಇನ್ಸಿಡೆಂಟ್ ಆದಾಗ್ಲೇ ಮತ್ತೆ ಎದ್ದು ಹೇಗ್ ನಿಂತ್ಕೊಂಡ್ರು. ಈಗ ಡೆವಿಲ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಡೆವಿಲ್ ಬಗ್ಗೆ ಮಾತಾಡಿದ್ರೆ ಕೇಳ್ತೀನಿ. ಡೆವಿಲ್ ನೀವು ಫ್ಯಾನ್ಸ್ ಆಗಿ ಹೇಳೋದಾದ್ರೆ ಯಾವ ತರ ಇರ್ಬೋದು? ಅದ್ರದ್ದೊಂದು ದರ್ಶನ್ ಅವರಿಗೆ ಇದು ಒಂದು ಬ್ರೇಕ್ ಕೊಡುತ್ತಾ? 100% ಸರ್. ಯಾಕಂದ್ರೆ ನಾನು ಲಾಸ್ಟ್ ನೋಡಿದ್ದು ಕಾಟೇರ ಪಿಕ್ಚರ್. 3 ಸತಿ ಹೋಗಿದ್ದೆ. ಅವಾಗ ತಾನೇ ಮದ್ವೆ ಆಗಿತ್ತಲ್ಲ ಹೊಸದಾಗಿ. ಸೊ ನನ್ನ ವೈಫ್ಗೆ ಫಸ್ಟ್ ಕರ್ಕೊಂಡೋಗಿ ತೋರಿಸಿದ ಸಿನಿಮಾನೇ ಕಾಟೇರ ಸಿನಿಮಾನೇ. 3 ಸತಿ ನೋಡಿದೆ. ಆಮೇಲೆ ಸರಿ ಅಂತ ಹೇಳಿ ಇನ್ ನೆಕ್ಸ್ಟ್ ನಾನು ಅದಕ್ಕೆ ಡೆವಿಲ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. 100% ಕ್ಲಿಕ್ ಆಗುತ್ತೆ ಸರ್, ಡೌಟೇ ಇಲ್ಲ. ಅವ್ರ ಶೇಡು ಮತ್ತೆ ಅವ್ರು ಹಾಕಿರೋ ಕಾಸ್ಟ್ಯೂಮ್ಸ್, ರೆಟ್ರೋ ಸ್ಟೈಲು ಒಂಥರ ಬೇರೆ ತರದಲ್ಲೇ ಇರುತ್ತೆ ಸಿನಿಮಾ. ಯಾಕಂದ್ರೆ ತುಂಬಾ ಕಾಸ್ಟ್ಲಿ ಕ್ಯಾಮ್ರಾ ಯೂಸ್ ಮಾಡ್ತಾ ಇದಾರೆ ಸಿನಿಮಾಗೆ. ಕನ್ನಡದಲ್ಲೇ ಫಸ್ಟ್ ಸಿನಿಮಾ ಯೂಸ್ ಮಾಡ್ತಿರೋದು ಆ ಕ್ಯಾಮ್ರಾ. ತುಂಬಾ ಚೆನ್ನಾಗಿ ಬರುತ್ತೆ. ಅಂದ್ರೆ ಇವಾಗ ಒಂದು ಪೋಸ್ಟರ್ ಅಂದ್ರೆ ಫೋಟೋ ಕೂಡ ವೈರಲ್ ಆಗ್ತಿದೆ. ನಿಮ್ಗೂ ಗೊತ್ತಿದೆ ಅನ್ಸುತ್ತೆ. ಏನಂದ್ರೆ ಡೆವಿಲ್ ಶೂಟಿಂಗ್ ಸೆಟ್ ಅಲ್ಲಿ ತೆಗೆದಿದ್ಕಂತ 2 ಫೋಟೋಗಳು ವೈರಲ್ ಆಗಿದೆ. ಒಂದಲ್ಲಿ ದರ್ಶನ್ ಅವ್ರದ್ದು ಫ್ಲೆಕ್ಸ್ ಇದೆ, ಅದರಲ್ಲಿ ಕರ್ನಾಟಕ ಪ್ರಗತಿ ಪಕ್ಷ ಅಂತ ಏನೋ ಸಮಥಿಂಗ್ ಇದೆ. ಸೊ ಈ ಒಂದು ಏನ್ ಈ ದರ್ಶನ್ ಅವರ ರಾಜಕೀಯಕ್ಕೆ ಮುಂದಿನ ದಿನಗಳಲ್ಲಿ ಬರೋ ಚಾನ್ಸ್ ಇದೆಯಾ? ನೀವು ಫ್ಯಾನ್ಸ್ ಏನಾದ್ರು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಳ್ತೀರಾ? ಸರ್ ಅಂದ್ರೆ ಅವ್ರಿಗೆ ಅದು ಇಂಟ್ರೆಸ್ಟ್ ಇಲ್ಲ ಸರ್. ಅವ್ರಿಗೆ ಇವಾಗ ಏನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದ್ರೆ ಸಾಕು ಅನ್ನೋದ್ರಲ್ಲಿ ಇದ್ದಾರೆ ನನಗ್ ಗೊತ್ತಿರೋ ಪ್ರಕಾರ ಸರ್. ಬಟ್ ರಾಜಕೀಯಕ್ಕೆಲ್ಲ ಬರಬೇಕು ಅನ್ನೋದು ಏನು ಇಲ್ಲ ಅವ್ರಿಗೆ. ಅಲ್ಲ, ಒಂದೇನಂತಂದ್ರೆ ದರ್ಶನ್ ಅವರಿಗೆ ರಾಜಕೀಯ ನಂಟಿದೆ. ಹೌದು, ಪ್ರತಿ ಎಲೆಕ್ಷನ್ ಅಲ್ಲೂ ಕ್ಯಾನ್ವಾಸ್ಗೆ ಹೋಗ್ತಾರೆ. ಅದು ಪಕ್ಷದ ಪರವಾಗಿ ಹೋಗದೆ ಇದ್ರು ಕೂಡ ವ್ಯಕ್ತಿ ಪರವಾಗಿ ಹೋಗ್ತಾರೆ. ಸೊ ಆ ಒಂದು ಇದರಿಂದ ಏನಾದ್ರು ಅವರು ಈ ನಮ್ಮ ತಮಿಳ್ನಾಡಲ್ಲಿ ವಿಜಯ್ ದಳಪತಿ ಅವ್ರ ತರ ಏನಾದ್ರು ಸ್ವಲ್ಪ ಮುಂದಿನ ದಿನಗಳಲ್ಲಿ ಸಿನಿಮಾದಿಂದ ಸ್ವಲ್ಪ ದೂರ ಆದ ತಕ್ಷಣ ರಾಜಕೀಯಕ್ಕೆ ಬರೋ ಚಾನ್ಸ್ ಇದೆಯಾ? ಇಲ್ಲ ಸರ್, 100% ಇರಲ್ಲ. ಯಾರಾದ್ರೂ ಒತ್ತಾಯ ಮಾಡಬೇಕಷ್ಟೇ.
ಅಣ್ಣ ಬನ್ನಿ ಈ ಥರ ಹಿಂಗೆ ಮಾಡಿ ಅಂತ ಅಂದ್ಬಿಟ್ಟು. ಬಟ್ ಅವರು ಸಿನಿಮಾ ಮಾಡ್ತಾ ಇದ್ದೀನಿ, ನನ್ನ ಕಂಫರ್ಟ್ ಝೋನಲ್ಲಿ ನಾನು ಇದ್ದೀನಿ ಆರಾಮಾಗಿ ಅಂತ ಅಂದ್ಬಿಟ್ಟೆ ಇರ್ತಾರೆ. ಅವ್ರಿಗೆ ಅದೇ ಇಷ್ಟ. ಈಗ ತುಂಬಾ ಜನನು ಕೇಳಿದ್ರು ಇಂಟರ್ವ್ಯೂಲಿ, ನೀವು ಡೈರೆಕ್ಷನ್ ಮಾಡಬೇಕು ಅಂತ ಇದ್ದೀರಾ? ಅದಿಲ್ಲ. ಅವ್ರು ಏನ್ ಕೆಲಸ ಮಾಡಬೇಕು, ನಾನು ಇವಾಗ ಒಬ್ಬ ಕಲಾವಿದ ಆಗಿದ್ದೀನಿ ಅಂದ್ರೆ ಆ ಕಲಾವಿದಕ್ಕೆ ಏನೊಂದು ಜೀವ ತುಂಬಬೇಕು, ಆ ಪಾತ್ರಕ್ಕೆ ಜೀವ ತುಂಬಿಕೊಂಡು ನಾನು ಆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಿಟ್ರೆ ನಾನು ಡೈರೆಕ್ಷನು ಮಾಡ್ತೀನಿ, ಕ್ಯಾಮ್ರಾಮನ್ನು ಮಾಡ್ತೀನಿ ಅಂತ ಯಾವತ್ತೂ ಅವ್ರು ಹೇಳಿಲ್ಲ. ಸೊ ಎರಡೆರಡು ದೋಣಿಲಿ ಅವ್ರ ಕಾಲು ಇಡಲ್ಲ. ಸೊ ಅದೇ ಪಾಲಿಸಿ ನಂದು ಕೂಡ. ಎರಡೆರಡು ದೋಣಿಲಿ ನಾನು ಅಷ್ಟೇ ಕಾಲು ಇಡಲ್ಲ. ಒಂದಲ್ಲಿ ಹೋಗ್ತೀವ, ಫೋಕಸ್ ಮಾಡ್ತೀವ, ಅದ್ರಲ್ಲಿ ಮಾಡೋಣ. ಇಲ್ಲಾಂದ್ರೆ ಮತ್ತೆ ಫಸ್ಟ್ ಇಂದ ಬರಬೇಕು ಏನೇ ಕೆಲಸ ಮಾಡಿದ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.